ಇಳಕಲ್ ನಗರಕ್ಕೆ ವಿನಯ್ ರಾಜ್ಕುಮಾರ್ ಆಗಮನ. ಗ್ರಾಮಾಯಣ ಚಿತ್ರದ ಪ್ರಚಾರಕ್ಕೆ ಅದ್ದೂರಿ ಸ್ವಾಗತ. ಅಭಿಮಾನಿಗಳ ಸಂಭ್ರಮ. ಇಳಕಲ್ ಜುಲೈ 9. ಕನ್ನಡ ಚಿತ್ರರಂಗದ ದಿಗ್ಗಜ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ಹಾಗೂ ಯುವ ನಟ ವಿನಯ್ ರಾಜ್ಕುಮಾರ್ ಅವರು ತಮ್ಮ ಬಹುನಿರೀಕ್ಷಿತ ಗ್ರಾಮಾಯಣ ಚಿತ್ರದ ಪ್ರಚಾರದ ಅಂಗವಾಗಿ ಇಂದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರಕ್ಕೆ ಆಗಮಿಸಿದರು. ಅವರ ಆಗಮನಕ್ಕೆ ಅಭಿಮಾನಿಗಳು ಭರ್ಜರಿ ಹಾಗೂ ಅದ್ದೂರಿ ಸ್ವಾಗತ ಕೋರಿದರು. ನಗರಕ್ಕೆ ಆಗಮಿಸಿದ ವಿನಯ್ ರಾಜ್ಕುಮಾರ್ ಅವರು ಮೊದಲು ಬಸವೇಶ್ವರರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿ ಆಶೀರ್ವಾದ ಪಡೆದರು. ಬಳಿಕ ತೆರೆದ ವಾಹನದಲ್ಲಿ ನಗರ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಅಭಿಮಾನಿಗಳಿಗೆ ಕೈಬೀಸುತ್ತಾ ಶುಭಾಶಯ ಕೋರಿದರು. ಮೆರವಣಿಗೆ ಎಸ್ಆರ್ ಕಂಠಿ ವೃತ್ತ ತಲುಪಿದ ಬಳಿಕ ಎಸ್ಆರ್ ಕಂಠಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಈ ವೇಳೆ ನೂರಾರು ಅಭಿಮಾನಿಗಳು ವಿನಯ್ ರಾಜ್ಕುಮಾರ್ ಅವರೊಂದಿಗೆ ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬಿದ್ದರು. ಅಭಿಮಾನಿಗಳ ಪ್ರೀತಿಗೆ ಸ್ಪಂದಿಸಿದ ವಿನಯ್ ರಾಜ್ಕುಮಾರ್ ಅವರು ಯಾವುದೇ ಅಸಹನೆ ತೋರದೆ ನಗುನಗುತ್ತಲೇ ಎಲ್ಲರೊಂದಿಗೆ ಮಾತನಾಡಿ ಸೆಲ್ಫಿಗೆ ಪೋಸ್ಟ್ ನೀಡಿ ಅಭಿಮಾನಿಗಳ ಮನಗೆದ್ದರು. ಬಳಿಕ ಅವರು ಇಳಕಲ್ನ ಪ್ರಸಿದ್ಧ ಚುಂಚ ಹೋಟೆಲ್ಗೆ ಭೇಟಿ ನೀಡಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಊಟವನ್ನು ಸವಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗ್ರಾಮಾಯಣ ಚಿತ್ರದ ಕುರಿತು ಮಾಹಿತಿ ನೀಡಿದರಲ್ಲದೆ ಚುಂಚ ಹೋಟೆಲ್ನ ರುಚಿಕರವಾದ ಉತ್ತರ ಕರ್ನಾಟಕದ ಊಟವನ್ನು ಮುಕ್ತಕಂಠದಿಂದ ಶ್ಲಾಘಿಸಿದರು. ವಿನಯ್ ರಾಜ್ಕುಮಾರ್ ಅವರ ಆಗಮನದಿಂದ ಇಳಕಲ್ ನಗರದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಅಭಿಮಾನಿಗಳ ಉತ್ಸಾಹ ಮತ್ತು ಸಂಭ್ರಮ ಎಲ್ಲೆಡೆ ಕಂಡುಬಂದಿತು. ಸರಿ ಸರಿ ಕಾಲ್ ತೆಗಿ ಬಿಮಡ ಏ ಆರಾಮ್ ಹಾಯ್ ಸರ್ ಕೈ ಮುಂದೆ ಸರ್ ಮುಂದೆ ಕೈ ಮಾಡ್ಬಿಡ್ರಿ ನೋಡ್ರಿ ಸ್ವಲ್ಪ ಮುಂದೆ ಅಂದ ಕಾಂತಾರ ಥ್ಯಾಂಕ್ ಯು. ಸಾಲ ಹಿಡಿದು ಹೋದ್ರೆ ಆರಾಮ.
ಹಲೋ ಅಪ್ಪೆ ವಿನ್ಯ ತಡಿ ತಡಿ ಸರಿ 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 ಸರ್ 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 ರಾಜ್ಕುಮಾರ್ ಅವ್ರಿಗೆ ರಾಜ್ಕುಮಾರ್ ಅವ್ರಿಗೆ ಹನುಮಂತನ ಇಚ್ಛಾ ಬಂದ್ ಹಾಕ ಇಚ್ಛಾ ಬರ್ರಿ ಇಚ್ಛಾ ಬಂದ್ ಹಾಕ್ರಿ ಹಾಕಿಡ್ಲಿಡಿ Hey,
ಬಾಟ್ಲಿ ತೆಗೀರಿ ನೋಡ್ರ ಒಂದು ಐದು ಊಟ ಮಾಡತ್ತಲ್ಲ ಬಾಯ್ ಬಾಯ್ ಸರ್ ಮೊದಲ ಸಲ ಇಲ್ಕಲ್ ಬಂದಿರ್ತಾರೆ ಏನಂತ ಮೊದಲ ಸಲ ಇಲ್ಕಲ್ಗೆ ಬಂದು ತುಂಬಾ ಖುಷಿ ಆಗ್ತಿದೆ. ನನಗನ್ಸಿದೆ ಹೋದ ವರ್ಷ ನನ್ನ ತಮ್ಮ ಕೂಡ ಬಂದಿದ್ದ. ಸೊ ನಮ್ಮ ಸಿನಿಮಾ ಗ್ರಾಮಾಯಣ 3ನೇ ತಾರೀಕು ರಿಲೀಸ್ ಆಗಿದೆ. ಸೊ ರಿಲೀಸ್ ಆಗಿ 1 ವಾರ ಆಗಿದೆ. ಸೊ ಇಲ್ಲಿನ ಎಲ್ಲರಿಗೂ ನಮ್ಮ ಸಿನಿಮಾ ಬಗ್ಗೆ ಹೇಳೋಕೆ ಇವತ್ತು ಗ್ರಾಮಾಯಣಕ್ಕೆ ಇದು ಇಲ್ಕಲ್ಗೆ ಬಂದ್ವಿ. ತುಂಬಾ ಖುಷಿ ಆಯ್ತು. ಇತ್ತನೆ ಇಲ್ಲಿನ ಎಲೆ ಊಟ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಖಾರವಾಗಿತ್ತು, ಆದ್ರೆ ತುಂಬಾ ಟೇಸ್ಟ್ ಇತ್ತು. ಗ್ರಾಮಾಯಣ ಚಿತ್ರದುರ್ಗ ತುಂಬಾ ಒಂದು ಒಳ್ಳೆ ಹಳ್ಳಿಯ ಸಿನಿಮಾ. ಈಗಾಗ್ಲೇ ಎಲ್ಲರೂ ಗ್ರಾಮಾಯಣದ ಒಂದಷ್ಟು ಸಾಂಗ್ ಗಳನ್ನ ತುಂಬಾ ಇಷ್ಟಪಟ್ಟಿದ್ದಾರೆ. ಸೊ ಅದೇ ರೀತಿ ನಮ್ಮ ಸಿನಿಮಾದಲ್ಲಿ ತುಂಬಾ ಒಳ್ಳೆ ಸಾಂಗ್ ಗಳಿದೆ, ಒಂದಷ್ಟು ಒಳ್ಳೆ ಇಮೋಷನ್ ಗಳಿದೆ, ಮದರ್ ಸೆಂಟಿಮೆಂಟ್ ಇದೆ, ಆಮೇಲೆ ತುಂಬಾ ಒಳ್ಳೆ ಆಕ್ಷನ್ ಸೀಕ್ವೆನ್ಸ್ ಇದೆ, ಜೊತೆಗೆ ಒಂದು ಒಳ್ಳೆ ಕಥೆ ಇದೆ. ಸೊ ಈ ಕಥೆನ ಪ್ರತಿಯೊಬ್ರು ನೋಡ್ಬೇಕು, ಕೇಳಬೇಕು. ಸೊ ಅದಕ್ಕೆ ಈ ಸಿನಿಮಾ ನೋಡ್ಬೇಕು ಅಂತ ಸರ್ ಮೊದಲ ಬಾರಿಗೆ ನೀವು ಮತ್ತು ನೂರ್ಮಾದ ಇವರು ಒಟ್ಟಿಗೆ ನಟನೆ ಮಾಡಿದ್ದಾರೆ, ಯಾವ ರೀತಿ ಅನಿಸ್ತಾ ಇದೆ? ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅವರು ಯೋಗಿ ಅವ್ರು ನಂಗೆ ಚಿಕ್ಕ ವಯಸ್ಸಿಂದ ತುಂಬಾ ಚೆನ್ನಾಗ್ ಗೊತ್ತು. ಅವ್ರ ಜೊತೆ ತುಂಬಾ ಒಡನಾಟಗಳು ಅವಾಗಿಂದ ಇತ್ತು. ಸೊ ಇವತ್ತು ಅವ್ರ ಜೊತೆ ಸಿನಿಮಾ ಮಾಡಕ್ಕೆ ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲರೂ ಮೂವಿ ನೋಡಿ, ಇನ್ನಷ್ಟು ಜನಕ್ಕೆ ತಿಳಿಸಿ ಮೂವಿ ನೋಡಕ್ಕೆ. ಗ್ರಾಮಾಯಣ ಚಿತ್ರಕ್ಕೆ ಆಲ್ ದ ಬೆಸ್ಟ್. ನಮ್ಮ ಇಲ್ಕಲ್ ವತಿಯಿಂದ ಆಲ್ ದ ಬೆಸ್ಟ್ ಹೇಳ್ತಾ ಇದೀವಿ. ಅಂಡ್ 100 ದಿನ ಓಡ್ಲಿ ಅಂತ ಹಾರೈಸ್ತೀವಿ. ಆಗಮಿಸಿದಂತ ನಮ್ಮ ಅಣ್ಣ ಯುವರಾಜ್ ಕುಮಾರ್ ಅವರು ಯುವರಾಜ್ ಕುಮಾರ್ ಅಣ್ಣವರಾದ ವಿನಯ್ ಅಣ್ಣವರು ಪ್ರಥಮ ಬಾರಿಗೆ ಇಲ್ಕಲ್ ನಗರಕ್ಕೆ ಆಗಮಿಸಿದ್ದಾರೆ. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷ ನಾನು ಪಂಪನಗೌಡ ಪಾಟೀಲ್. ಎಲ್ಲ ಇಲ್ಕಲ್ ಅಭಿಮಾನಿಗಳಿಂದ ಅವರಿಗೆ ತುಂಬಾ ಧನ್ಯವಾದ ಇಲ್ಕಲ್ ನಗರಕ್ಕೆ ಬಂದಿದ್ದಕ್ಕೆ. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಎಲ್ಲಾ ಸದಸ್ಯರು, ವೆಂಕಟೇಶಣ್ಣ, ನಮ್ಮ ಹನುಮಂತರ ಚುಂಚ, ನಮ್ಮ ಗಂಗಪ್ಪಣ್ಣ, ವೀರೇಶಣ್ಣ, ವಿಶ್ವಣ್ಣ ಎಲ್ಲಾರು ಸೇರಿ ನಾವು ನಿನ್ನೆ ಫೋನ್ ಹಚ್ಚಿದ ಅಣ್ಣರು ವಸಂತ ಅಣ್ಣ ಹಿಂಗ್ ಬರತ್ತಾರ ಅಂತ ಅಂದಿದ್ದ. ನಾವೆಲ್ಲ ಈ ತರ ಒಂದು ಫಂಕ್ಷನ್ ಮಾಡ್ಕೊಂಡು ಅಣ್ಣನ್ ಮಾಡ್ಕೊಂಡು ಈ ಸೆಲೆಬ್ರೇಟ್ ಮಾಡಿದಕ್ಕೆ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದಕ್ಕೆ ಧನ್ಯವಾದಗಳು. ಬಾಯ್ ಸರ್, ಬಾಯ್ ಬಾಯ್ ಇಲ್ಕಲ್.